ಇನ್ನು ಬಿಜೆಪಿಯಲ್ಲೂ ಕೂಡ ಇದರಲ್ಲಿ ಗೊಂದಲ ಇದ್ದಂತ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಮೊನ್ನೆ ಈ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಿತ್ತು ಬಿಜೆಪಿ. ಆ ಅಭ್ಯರ್ಥಿ ಈಗ ಮಾತನಾಡಿದ್ದಾರೆ, ಯಾವ ಕಾರಣಕ್ಕೂ ಕೂಡ ಮೈತ್ರಿ ಮುರಿದು ಬೀಳುವಂತ ಪ್ರಶ್ನೆ ಇಲ್ಲ, ನಾನೇ ಬಿಜೆಪಿ ಮತ್ತು ಜೆಡಿಎಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ, ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ನಾನೇ ಅಂತ ಇಸಿ ನಿಂಗರಾಜೇಗೌಡ ಹೇಳಿಕೊಳ್ತಾ ಇದ್ದಾರೆ. ಗೊಂದಲಗಳಿರೋದು ಜೆಡಿಎಸ್ ನಾಯಕರ ಬಗೆಹರಿಸಿಕೊಳ್ಬೇಕು. ಈಗಾಗಲೇ ಬಿಜೆಪಿ ನನಗೆ ಟಿಕೆಟ್ ಅನೌನ್ಸ್ ಮಾಡಿದೆ, ಅನೌನ್ಸ್ ಆದ ಮೇಲೆ ಬದಲಾಯಿಸುವಂತ ಇತಿಹಾಸ ಬಿಜೆಪಿಯಲ್ಲಿಲ್ಲ. ನಾಳೆ ಬೆಳಗ್ಗೆ 11 ಗಂಟೆಗೆ ನಾನು ನಾಮಪತ್ರ ಸಲ್ಲಿಸ್ತೀನಿ ಅಂತ ನಿಂಗರಾಜೇಗೌಡ ಹೇಳಿಕೊಂಡಿದ್ದಾರೆ. ಜಿಟಿ ದೇವೇಗೌಡರು ಮಾತನಾಡಿದ್ದನ್ನು ನೋಡಿದ್ರಿ. ನಮ್ಮಲ್ಲೊಂದು ಸ್ವಲ್ಪ ಗೊಂದಲ ಆಯಿತು, ಅದು ಸರಿ ಹೋಗಿದೆ, ಬಿಜೆಪಿ ಈ ಕ್ಷೇತ್ರವನ್ನು ನಮಗೆ ಬಿಟ್ಟು ಕೊಟ್ಟಿದೆ ಅಂತ. ಬಟ್ ಮೊನ್ನೆ ಟಿಕೆಟ್ ಅನೌನ್ಸ್ ಆಯ್ತಲ್ಲ, ಅಲ್ಲಿ ನಿಂಗರಾಜೇಗೌಡರ ಹೆಸರಿತ್ತು. ಅವರೀಗ ಹೇಳ್ತಾ ಇದ್ದಾರೆ, ಇಲ್ಲ ನಾನೇ ನಾಮಪತ್ರ ಹಾಕ್ತೀನಿ, ಇಲ್ಲಿ ಯಾವುದೇ ರೀತಿಯಲ್ಲಿ ಗೊಂದಲ ಇಲ್ಲ, ನಾನೇ ನಾಮಪತ್ರ ಹಾಕ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ. ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಡಾಕ್ಟರ್ ಇಸಿ ನಿಂಗರಾಜೇಗೌಡರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಮುಂದುವರೆದ ಮೈತ್ರಿಯ ವಿಚಾರವಾಗಿ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಈಗಾಗಲೇ ಟಿಕೆಟ್ ಘೋಷಣೆ ಆಗಿದೆ. ಅಭ್ಯರ್ಥಿಯಾಗಿ ಡಾಕ್ಟರ್ ಇಸಿ ನಿಂಗರಾಜೇಗೌಡ ಅವರನ್ನ ಕಣಕ್ಕೆ ಇಳಿಸಲು ಮೈತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗಿದೆ. ನಮ್ಮ ಜೊತೆ ಅಭ್ಯರ್ಥಿ ಇದ್ದಾರೆ, ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಅಭ್ಯರ್ಥಿಯ ಘೋಷಣೆ ಆಗಿದೆ ಸರ್, ಆದರೂ ಕೂಡ ಗೊಂದಲಗಳು ಯಾಕೆ ಸರ್? ಇಲ್ಲ, ಖಂಡಿತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೊಂದಲ ಇಲ್ಲ. ಒಂದು ರಾಷ್ಟ್ರೀಯ ಪಕ್ಷವಾಗಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು JDS ನಾಯಕರನ್ನು ಸಂಪರ್ಕ ಮಾಡಿ ಅನಂತರ ಸೆಂಟ್ರಲ್ ಕಮಿಟಿಗೆ ಕಳಿಸಿ ಪಾರ್ಲಿಮೆಂಟರಿ ಬೋರ್ಡಲ್ಲಿ ಅಪ್ರೂವಲ್ ಆಗಿ ಕಳೆದ ಶನಿವಾರ ನನ್ನ ಹೆಸರನ್ನು ಅಧಿಕೃತವಾಗಿ ಘೋಷಣೆ ಆಗಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದ ಇಡೀ ರಾಜ್ಯದ ಕಾರ್ಯಕರ್ತರು, ಒಬ್ಬ ಸಾಮಾನ್ಯ ರೈತ ಹಿನ್ನೆಲೆ ಇರುವಂಥ, ರೈತ ಕುಟುಂಬದಿಂದ ಬಂದಿರುವಂಥ, ಒಕ್ಕಲತನ ಕುಟುಂಬದಿಂದ ಬಂದಿರುವಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೊಟ್ಟದ್ದು ತುಂಬ ಸಂಭ್ರಮ ಪಡ್ತಾ ಇದ್ದಾರೆ. JDSನಲ್ಲಿ ಇರುವಂಥ ಕೆಲವು ಆಕಾಂಕ್ಷಿತರು ಹೋಗಿ ಮಾನ್ಯ ದೇವೇಗೌಡರನ್ನ ಕೇಳ್ಕೊಂಡಾಗ ಅವರು ಇವತ್ತು 15ನೇ ತಾರೀಕು ನಾವು ಬನ್ನಿ ಒಂದ್ಸಲ ಮಾತಾಡೋಣ ಅಂತ ಹೇಳಿದ್ದಾರೆ. ಆದರೆ ಅಂಥ ಸಂದರ್ಭದಲ್ಲೇ ಕೆಲವು JDSನ ನಾಯಕರು, ನಿಂಗರಾಜ್ ಗೌಡರು ಇನ್ನೂ ಪ್ರಿಪ್ರೇಷನ್ ಇರಲಿಲ್ಲಂತೆ ಚುನಾವಣೆಗೆ, ಅವ್ರು ನಾಮಪತ್ರವನ್ನೇ ಸಲ್ಲಿಸಲ್ಲಂತೆ, ಈ ರೀತಿಯ ಅಪಪ್ರಚಾರವನ್ನ, ಸುಳ್ಳು ಸುದ್ದಿಗಳನ್ನ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹಬ್ಬಿಸ್ತಾ ಇದ್ದಾರೆ. ಈಗ ಬಿಜೆಪಿಗೆ ಬೇಡ ಅಥವಾ ನಿಂಗರಾಜೇಗೌಡರಿಗೆ ಬೇಡ, JDS ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.